ವೀಕ್ಷಕರೇ, ಪ್ರಧಾನಮಂತ್ರಿ ಮಾತೃ ಯೋಜನೆ ಅಡಿಯಲ್ಲಿ 6,000 ಅಮೌಂಟನ್ನು ನೀವು ಪಡಿತಾ ಹೋಗ್ಬೋದು. ಸೊ ಭಾಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ, ಸರ್ ಪ್ರಧಾನಮಂತ್ರಿ ಮಾತೃ ಯೋಜನೆಯಲ್ಲಿ 6,000 ಅಮೌಂಟನ್ನು ನಾವು ಪಡಿಬೋದಾ, ಇದು ನಿಜಾನ, ನಮಗೆ ಬರತ್ತಾ? ಹಾಗಾದರೆ ಇದನ್ನು ಯಾವ ರೀತಿಯಾಗಿ ಅಮೌಂಟ್ ಪಡಿಬೋದು, ಬರತ್ತಾ ಅನ್ನೋದು ನಿಮ್ಮಲ್ಲಿ ಡೌಟ್ಸ್ ಇದೆ. ಖಂಡಿತ ನಿಮ್ಮ ಒಂದು ಖಾತೆಗೆ 6,000 ಹಣ ಜಮಾ ಆಗತ್ತೆ. ಈಗಾಗಲೇ ಪಡ್ಕೊಂಡವರು ಕೂಡ ಭಾಳಷ್ಟು ಜನರಿದ್ದಾರೆ. ಈಗಾಗಲೇ ಇದು ಯೋಜನೆ ಹಳೆಯ ಯೋಜನೆ ಕೂಡ ಆಗಿದೆ. ಇದರ ಬಗ್ಗೆ ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಈಗಾಗಲೇ ಯಾರಿಗೂ ಕೂಡ ಇದು ಗೊತ್ತಿಲ್ಲ, ಸ್ವಲ್ಪ ಜನರಿಗೆ ಮಾತ್ರ ಗೊತ್ತಿದೆ. ಸೊ ಈಗಾಗಲೇ ಗೊತ್ತಿದ್ದವರು ಕೂಡ ಅಮೌಂಟ್ ಪಡಿತಾ ಇದ್ದಾರೆ. ಸೊ ನಿಮಗೂ ಕೂಡ ಅಮೌಂಟ್ ಬೇಕಂದರೆ ಈ ಯೋಜನೆ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ, ಇದನ್ನು ಡಾಕ್ಯುಮೆಂಟ್ಸ್ಗಳೇನು ಬೇಕು, ಇದಕ್ಕೆ ಕಂಡೀಷನ್ಗಳೇನು, ಇದಕ್ಕೆ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು, ಇದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ನೀವು ಒಂದೇ ಒಂದು ಕೆಲಸ ಮಾಡಬೇಕು. ಮಧ್ಯೆ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಒಂದೇ ಒಂದು ಲೆವೆಲಲ್ಲಿ ಕರೆಕ್ಟಾಗಿ ಈ ವಿಡಿಯೋನ ನೋಡ್ತಾ ಹೋದರೆ ಎಲ್ಲ ಕೂಡ ಮಾಹಿತಿ ಅರ್ಥ ಆಗುತ್ತೆ. ಓಕೆ, ಈಗ ಹಾಗೆ ಇನ್ನು ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡಿ. ಇದು ನನ್ನ ಕಡೆಯಿಂದ ರಿಕ್ವೆಸ್ಟು. ನೀವು ಕೊಡೋ ಲೈಕಿಂದ ನಮಗೆ ಮೋಟಿವೇಶನ್ ಕೊಟ್ಟಂಗಾಗುತ್ತೆ. ಇಲ್ಲಿ ನೋಡಿ, ಇವಾಗ ಡೈರೆಕ್ಟ್ ಈ ಪಾಯಿಂಟ್ಗೆ ಬಂದ್ಬಿಡೋಣ. ಈ ಒಂದು ಯೋಜನೆ ಅಡಿಯಲ್ಲಿ ಅಮೌಂಟ್ ನಿಮಗೆ ಯಾವ ರೀತಿಯಾಗಿ ಬರುತ್ತೆ, 6,000 ಒಟ್ಟಿಗೆನೆ ಬರುತ್ತಾ ಅಥವಾ ಕಂತ್ ವೈಸ್ ಬರುತ್ತಾ ಅಂತ ನೀವು ಕೇಳ್ಬೋದು. ಸೊ ಇದು ಕಂತ್ ವೈಸ್ ಬರುತ್ತೆ. ಒಂದನೇ ಕಂತು ನೋಡ್ಬೋದು ನೀವು, 1,000 ಅಮೌಂಟ್ ಬರುತ್ತೆ. ಒಂದನೇ ಕಂತು 1,000 ಬಂದರೆ ಎರಡನೇ ಕಂತು 2,000 ಬರುತ್ತೆ. ಅದೇ ರೀತಿಯಾಗಿ ಮೂರನೇ ಕಂತು ಕೂಡ 2,000 ಅಮೌಂಟ್ ಬರುತ್ತೆ. ಅದ್ರ ಜೊತೆಗೇನೆ ಕೊನೆಯ ಕಂತು 4ನೇ ಕಂತು ಕೂಡ 1,000 ಬರುತ್ತೆ. ಈ ಒಂದು 4 ಕಂತುಗಳನ್ನು ಸೇರಿಸಿದ್ರೆ 6,000 ಅಮೌಂಟು ನಿಮ್ಮ ಖಾತೆಗೆ ಜಮಾ ಆಗತ್ತೆ. ಸೊ 6,000 ಅಮೌಂಟ್ ಜಮಾ ಆಗತ್ತೆ. ಇದಂತೂ ಕ್ಲಿಯರ್ ಆಯಿತು, ಕಂತು ವೈಸ್ ಬರುತ್ತೆ ಅಂತ. ಈ ಕಡೆಗೆ ಇದಕ್ಕೆ ಕಂಡೀಷನ್ಗಳೇನು, ಡಾಕ್ಯುಮೆಂಟ್ಸ್ಗಳೇನು ಎಲ್ಲ ಕೂಡ ನೋಡೋಣ. ಈಗ ಇಲ್ಲಿ ನೋಡಿ, ಮೊದಲಿಗೆ ಕಂಡೀಷನ್ಗಳೇನೆಂದರೆ ಇಲ್ಲಿ ಯಾವ ಒಂದು ಮಹಿಳೆ ಈ ಒಂದು ಯೋಜನೆಗೆ ಅರ್ಹರಾಗಿರಬೇಕಂದ್ರೆ ಗೋರ್ಮೆಂಟ್ ಜಾಬ್ ಇರಬಾರ್ದು, ಯಾವುದೇ ರೀತಿಯ ಸರ್ಕಾರಿ ನೌಕರಿಯನ್ನು ನೀವು ಮಾಡ್ತಾ ಇರಬಾರ್ದು. ನಾರ್ಮಲ್ ಪೀಪಲ್ ಆಗಿ ಯಾವುದೇ ಒಂದು ಪ್ರೈವೇಟ್ ಜಾಬ್ ಮಾಡ್ತಾ ಇದ್ರು ನಡೆಯುತ್ತೆ, ಯಾವುದೇ ರೀತಿ ಕೆಲಸ ಮಾಡ್ತಾ ಇದ್ರು, ಬಿಸ್ನೆಸ್ ಮಾಡ್ತಾ ಇದ್ರು ನಡೆಯುತ್ತೆ, ಆದರೆ ಗೋರ್ಮೆಂಟ್ ಜಾಬ್ ಇರಬಾರ್ದು. ನೆಕ್ಸ್ಟ್ ಇಲ್ಲಿ ಇದೊಂದೇ ಕಂಡೀಷನ್ ಇರೋದು. ಈ ಕಡೆಗೆ ಡಾಕ್ಯುಮೆಂಟ್ಸ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತಾನೆ ನೋಡಿ. ಇಲ್ಲಿ ನೋಡಿ, ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗತ್ತೆ. ಈ ಒಂದು ತಾಯಿಯ ಆಧಾರ್ ಕಾರ್ಡ್ ಮತ್ತು ಗಂಡನ ಆಧಾರ್ ಕಾರ್ಡ್ ಕೂಡ ಬೇಕಾಗತ್ತೆ. ಇಲ್ಲಿ ನಿಮ್ದಷ್ಟೇ ಅಲ್ಲ, ನಿಮ್ಮ ಗಂಡನದು ಕೂಡ ಆಧಾರ್ ಕಾರ್ಡ್ ಬೇಕಾಗತ್ತೆ. ಅದ್ರ ಜೊತೆಗೇ ರೇಷನ್ ಕಾರ್ಡ್ ಬೇಕಾಗತ್ತೆ. ಅದು BPL APL ಯಾವುದೇ ರೀತಿಯಾಗಿರಲಿ ಒಂದು ರೇಷನ್ ಕಾರ್ಡ್ ಬೇಕು. ನೆಕ್ಸ್ಟು ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಇರುವಂತಹ ಪಾಸ್ಬುಕ್ ಬೇಕಾಗತ್ತೆ. ಒಂದು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಪಾಸ್ಬುಕ್ ಬೇಕು. ನೆಕ್ಸ್ಟು ನಿಮ್ಮ ಒಂದು ಫೋಟೋ ಅಷ್ಟು ಬೇಕಾಗತ್ತೆ. ನಿಮ್ಮ ಗಂಡಂದೇನಲ್ಲ, ನಿಮ್ದಷ್ಟೇ ಒಂದು ಫೋಟೋ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ. ಮತ್ತು ಇಲ್ಲಿ ತಾಯಿ ಕಾರ್ಡ್ ಕೂಡ ಬೇಕಾಗತ್ತೆ. ತಾಯಿ ಕಾರ್ಡ್ ಅಂದರೆ ಈಗಾಗಲೇ ಸ್ವಲ್ಪ ಜನರಿಗೆ ಗೊತ್ತಾಗಿರುತ್ತೆ, ಒಬ್ಬೊಬ್ಬರಿಗೆ ಗೊತ್ತಾಗಿರಲ್ಲ. ತಾಯಿ ಕಾರ್ಡ್ ಅಂದರೆ ಈಗಾಗಲೇ ಪ್ರೆಗ್ನೆಂಟ್ ಇರ್ತಿರಲ್ಲ. ಸೊ ಅಂತಹ ಸಂದರ್ಭದಲ್ಲಿ ನೀವು ತಾಯಿ ಕಾರ್ಡನ್ನು ಕೊಟ್ಟಿರ್ತಾರೆ. ಸೊ ಆ ಒಂದು ಕಾರ್ಡ್ ಕೂಡ ಇಲ್ಲಿ ಅಗತ್ಯವಿರುತ್ತೆ. ಸೊ ಈ ಒಂದು ಡಾಕ್ಯುಮೆಂಟ್ಸ್ಗಳನ್ನು ನೀವು ತೆಗೆದುಕೊಂಡು ಹೋಗಬೇಕಾಗತ್ತೆ. ಎಲ್ಲಿ ಏನು ಅಂತ ನಾವು ಮುಂದೆ ನೋಡ್ತಾ ಹೋಗೋಣ. ಮತ್ತು ಇಲ್ಲಿ ಈ ಯೋಜನೆಯಲ್ಲಿ ಯಾರು ಒಂದು ಲಾಭವನ್ನು ಪಡಿಬಹುದು, ಇದು ನಿಮ್ಮ ತಲೆಯಲ್ಲಿ ಕ್ವಶನ್ ಉಂಟಾಗ್ತಾ ಇದೆ. ಎಲ್ಲ ಮಹಿಳೆಯರಿಗೆ ಸಿಗುತ್ತಾ ಅಥವಾ ಪ್ರೆಗ್ನೆಂಟ್ ಆಗಿರುವಂತಹ ಮಹಿಳೆಯರಿಗೆ ಮಾತ್ರ ಸಿಗುತ್ತಾ? ಇಲ್ಲಿ ನೋಡಿ, ಒಂದು ಪ್ರಧಾನಮಂತ್ರಿ ಮಾತೃ ಯೋಜನಾ, ಮಾತೃ ಅಂದರೆ ನಿಮ್ಗೆ ಗೊತ್ತಾಗ್ತಿರ್ಬೋದು. ಮಾತೃ ಅಂದರೆ ತಾಯಿ. ಈಗಾಗಲೇ ಒಂದು ಪ್ರೆಗ್ನೆಂಟ್ ಯಾರು ಇರ್ತಾರೆ, ಸೊ ಅಂಥವರಿಗೆ ಈ ಒಂದು ಅಮೌಂಟು ಸಿಗುತ್ತಿರುವಂಥದ್ದು. ಈಗಾಗಲೇ ಒಂದು ನಮ್ಮ ದೇಶದಲ್ಲಿ ಈಗಾಗಲೇ ಭಾಳಷ್ಟು ಜನರು ಈಗಾಗಲೇ ಈ ಒಂದು ಹಣವನ್ನು ಪಡೆದಿದ್ದಾರೆ. ಇದು ನೋಡಿ, ಇಲ್ಲಿ ನೀವು ಪ್ರೆಗ್ನೆಂಟ್ ಇರುವಾಗಲೇ ಅಮೌಂಟನ್ನು ಪಡಿಬೋದು. ಇದನ್ನು ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಮಹಿಳೆ ಇರಲಿ, ನಿಮ್ಮ ಹೆಂಡತಿ ಆಗಿರಲಿ, ನಿಮ್ಮ ಒಂದು ಮಕ್ಕಳಾಗಿರಲಿ, ನೀವು ತಾಯಿಗೆ ನಿಮ್ಮ ಮಕ್ಕಳ ಮದುವೆಯಾಗಿ ಅವರು ಕೂಡ ಪ್ರೆಗ್ನೆಂಟ್ ಇದ್ದರೂ ಸಹಿತ, ಅಥವಾ ನಿಮ್ಮ ಮನೆ ಸಂಬಂಧಿಕರಿದ್ದರೂ ಸಹಿತ ಯಾರು ಪ್ರೆಗ್ನೆಂಟ್ ಇದ್ದರೆ ಅವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ 6,000 ಅಮೌಂಟು ಎಲ್ಲೋ ಒಂದು ಕಡೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ಯೋಜನೆ ಅಡಿಯಲ್ಲಿ 6,000 ಹಣವನ್ನು ಪಡಿಬೋದು. ಸೊ ಈ ಒಂದು ಯೋಜನೆಗೆ ಪ್ರೆಗ್ನೆಂಟ್ ಇರುವಂತಹ ಮಹಿಳೆಯರಿಗೆ ಮಾತ್ರ ಈ ಒಂದು ಹಣ ಸಿಗುತ್ತೆ. ಅವಾಗಲೇ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ. ಇಲ್ಲಿ ನೋಡಿ, ಅರ್ಜಿ ಯಾವಾಗ ಸಲ್ಲಿಸಬೇಕಂತ ಅಂದರೆ ನೋಡಿ, ಇಲ್ಲಿ ನೀವು ಒಂದು ಪ್ರೆಗ್ನೆಂಟ್ ಆಗಿ 3 ತಿಂಗಳ ನಂತರ, 3 ತಿಂಗಳಕ್ಕಿಂತ ಮುಂಚೆ ಅಲ್ಲ, 3 ತಿಂಗಳಾದಮೇಲೆ ನೀವು ಯಾವಾಗ ಬೇಕಾದರೂ ಕೂಡ ಅರ್ಜಿ ಸಲ್ಲಿಸಬಹುದು. ನಿಮಗೆ ಎಷ್ಟು ಬೇಗ ಅಮೌಂಟ್ ಬೇಕಾಗುತ್ತೆ ಅಷ್ಟು ಬೇಗ ನೀವು ಅರ್ಜಿ ಸಲ್ಲಿಸಬಹುದು. ಅಂದರೆ ಈಗ 3 ತಿಂಗಳಕ್ಕಿಂತ ಒಳಗನೆ ಅರ್ಜಿ ಅಂತೂ ಸಲ್ಲಿಸಲಿಕ್ಕಾಗಲ್ಲ. 3 ತಿಂಗಳು ಆದಮೇಲೆ ಬೇಗನೆ ನೀವು ಅರ್ಜಿ ಸಲ್ಲಿಸಿದ್ರೆ ಬೇಗನೆ ಅಮೌಂಟು ನಿಮ್ಮ ಖಾತೆಗೆ ಕಂತು ವೈಸು ಜಮಾ ಆಗುತ್ತೆ.
ನೀವೇನಾದರೂ ಲೇಟ್ ಮಾಡಿದ್ರೆ ಲೇಟಾಗಿ ಜಮಾ ಆಗುತ್ತೆ. ಸೊ ಹೀಗಾಗಿ ಬೇಗನೆ ಒಂದು ಅರ್ಜಿ ಸಲ್ಲಿಸಿ ಅಮೌಂಟನ್ನು ಪಡಿತಾ ಹೋಗ್ಬೋದು. ಇಲ್ಲಿ ನೋಡಿ, ಈಗ ಮತ್ತೆ ಈ ಯೋಜನೆ ಹೆಸರು ಕೇಳಿದ ಮೇಲೆ ನಿಮ್ಗೆ ಗೊತ್ತಾಗಿರ್ಬೋದು, ಪ್ರಧಾನಮಂತ್ರಿ ಮಾತೃ ಯೋಜನಾ ವಂದನಾ ಯೋಜನಾ ಅಂತ ಕರೀತಾರೆ. ಇದಕ್ಕೆ ಪ್ರಧಾನಮಂತ್ರಿ ಅಂತ ಗೊತ್ತಾಗ್ಬೋದು ನಿಮಗೆ. ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಯೋಜನೆ ಇದು. ಮೋದಿಜಿ ಅವರು ಮಾಡಿರುವಂತಹ ಯೋಜನೆ. ಈಗಾಗಲೇ ಆ ಒಂದು ಯೋಜನೆ ಅಡಿಯಲ್ಲಿ ಅಮೌಂಟ್ ಯಾಕೆ ಕೊಡ್ತಾರೆ ಅದನ್ನು ಅಂದರೆ, ನಿಮ್ಮ ಯಾವುದೇ ಒಂದು ದವಾಖಾನೆಗೆ ಅಥವಾ ಇಲ್ಲಿ ನಿಮಗೆ ಅಮೌಂಟ್ ಯಾವುದೇ ರೀತಿಯ ಪೇ ಮಾಡಲಿಕ್ಕೆ ಇದನ್ನು ಕೊಡ್ತಾ ಇಲ್ಲ. ಇಲ್ಲಿ ಒಂದು ಗರ್ಭಿಣಿ ಆದಂತಹ ಒಂದು ಪ್ರೆಗ್ನೆಂಟ್ ಆಗಿರುವಂತಹ ಮಹಿಳೆಗೆ ಪೌಷ್ಟಿಕ ಆಹಾರ, ಒಂದು ಮಗುವಿನ ಬೆಳವಣಿಗೆಗೆ ಪೌಷ್ಟಿಕ ಆಹಾರ ಒಳ್ಳೆ ರೀತಿಯಲ್ಲಿ ಸಿಗಲಿ ಅಂತ ಕಂತು ವೈಸು ಒಂದು ನಿಮಗೆ ಅಮೌಂಟ್ ಬಿಡ್ತಾ ಇರೋದು. ಈ ಒಂದು 6,000 ನಿಮ್ಮ ಪೌಷ್ಟಿಕ ಆಹಾರಕ್ಕೆ ಎಷ್ಟೋ ಒಂದು ಹೆಲ್ಪ್ ಆಗುತ್ತೆ. ಸೊ ಆ ಒಂದು ಒಳ್ಳೆಯ ರೀತಿಯ ಆಹಾರವನ್ನು ಸೇವಿಸಿದ್ರೆ ಒಳ್ಳೆ ರೀತಿಯಾಗಿ ಒಂದು ಮಗು ಗ್ರೋತ್ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಒಂದು ಪ್ಲ್ಯಾನನ್ನು ಮಾಡಿ ಒಂದು ಪ್ರಧಾನಮಂತ್ರಿ ಅವರು 6,000 ಅಮೌಂಟನ್ನು ನಿಮ್ಮ ಒಂದು ಖಾತೆಗೆ ಹಾಕ್ತಾ ಇರೋದು. ಸೊ ಈ ಒಂದು ಯೋಜನೆಯ ಒಂದು ಲಾಭವನ್ನು ಎಲ್ಲರೂ ಪಡಿಬೇಕು. ಯಾಕಂದರೆ ಈಗಾಗಲೇ ಭಾಳಷ್ಟು ಜನರಿಗೆ ಈಗಾಗಲೇ ಗೊತ್ತಿಲ್ಲ. ಈಗ ನೋಡ್ತಿರ್ಬೋದು ನೀವು, ಉದಾಹರಣೆಗೆ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಅದರ ನಿಮಿತ್ತವಾಗಿ ಭಾಳಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ನಿಮಗೆ ಉದಾಹರಣೆಗೆ ಗೊತ್ತಿರ್ಬೋದು, ಈಗಾಗಲೇ ಬಹಳಷ್ಟು ಈಗ ಕೇಂದ್ರ ಸರ್ಕಾರದಿಂದ ಕಾಲ್ ಬರ್ತಾ ಇದೆ. ಈಗಾಗಲೇ ಲೋಕಸಭಾ ಚುನಾವಣೆಯೂ ಕೂಡ ಬರ್ತಾ ಇದೆ, ಇದಂತೂ ಎಲ್ಲರಿಗೂ ಕೂಡ ಗೊತ್ತಿದೆ. ಸೊ ಈಗಾಗಲೇ ಚುನಾವಣೆ ಕೂಡ ನಡೀತಾ ಇದ್ದಾವೆ ಕೂಡ ಕೆಲವೊಂದಿಷ್ಟು ಕಡೆ. ಈಗಾಗಲೇ ಈಗ ಉತ್ತರ ಕರ್ನಾಟಕ ಕೂಡ ಈಗ ಇನ್ನು 7ನೇ ತಾರೀಕಿದೆ. ಸೊ ಈಗ ನೋಡಿ, ನಿಮಗೆ ಕರೆ ಕೂಡ ಬರ್ತಾ ಇದೆ ಕೇಂದ್ರ ಸರ್ಕಾರ ಕಡೆಯಿಂದ. ಇಲ್ಲಿ ನೋಡಿ, ಪ್ರಧಾನಮಂತ್ರಿ ಯೋಜನೆ ಮಾತೃ ಯೋಜನೆಯಿಂದ ನೀವು 6,000 ಅಮೌಂಟ್ ಪಡೆದಿದ್ದೀರಾ, ನೀವು ಒಂದು ಪ್ರೆಗ್ನೆಂಟ್ ಇರುವಾಗ ಈ ಒಂದು ಅಮೌಂಟ್ ನಿಮ್ಮ ಖಾತೆಗೆ ಜಮಾ ಆಗಿದೆಯಾ ಅಥವಾ ಆಗಿಲ್ವಾ ಎಲ್ಲ ಕೂಡ ಮಾಹಿತಿಯನ್ನು ಅವರು ಕರೆ ಮಾಡಿ ಕೇಳ್ತಾ ಇದ್ದಾರೆ. ಅಥವಾ ಟೂರ್ನಲ್ಲಿ ಸ್ಟಾರ್ಟಿಂಗ್ಗೆ ನೀವು ಯಾರಿಗಾದರೂ ಕಾಲ್ ಮಾಡಿದ್ರೆ ಸೊ ಅಲ್ಲಿಯೇ ಒಂದು ಹೇಳುತ್ತೆ ಅದು. ಅಥವಾ ನಿಮ್ಮ ಒಂದು ಕಾಲ್ ಬರಲ್ದೇ ಅವರೇ ಕಾಲ್ ಮಾಡಿ ನಿಮಗೆ ಈ ಒಂದು ಯೋಜನೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ. ಇದನ್ನು ಬಹಳಷ್ಟು ಜನರು ಕೂಡ ಈಗಾಗಲೇ ಬಂದಿದೆ ಅಂತಲೂ ಕೂಡ ಹೇಳಿದ್ದಾರೆ. ಬಹಳಷ್ಟು ಜನರಿಗೆ ಯಾವ ಯೋಜನೆ ಅಂತ ಗೊತ್ತಿಲ್ಲನೂ ಕೂಡ. ಸೊ ಅದಕ್ಕೋಸ್ಕರ ತಿಳಿಸ್ಕೊಡೋ ನಂತರ ಈ ಒಂದು ಯೋಜನೆಯನ್ನು ನಿಮ್ಮ ಒಂದು ಮುಂದೆ ಇಡ್ತಾ ಇದ್ದೀನಿ. ಸೊ ಈ ಒಂದು ಯೋಜನೆಯ ಮುಖಾಂತರ 6,000 ಡೆಫಿನೆಟ್ ಆಗಿ ನಿಮ್ಮ ಖಾತೆಗೆ ಜಮಾ ಆಗತ್ತೆ. 6,000ವನ್ನು ಮಿಸ್ ಮಾಡ್ಕೋಬೇಡಿ. ಎಷ್ಟು ಪೌಷ್ಟಿಕ ಆಹಾರವನ್ನು ತೆಗೆದುಕೊಂಡು ನಿಮ್ಮ ಒಂದು ಸೇವಿಸಿದರೆ ಆ ಒಂದು ಮಗುವಿನ ಗ್ರೋತ್ ಎಷ್ಟು ಒಳ್ಳೆಯದಾಗುತ್ತೆ. ಇಲ್ಲಿ ಇದಕ್ಕೆ ಅರ್ಜಿ ಹೇಗೆ ಸಲ್ಲಿಸಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಕ್ವಶನ್ ಉಂಟಾಗ್ತಾ ಇರುತ್ತೆ. ಸೊ ಇದು ಮೊದಲು ನಿಮಗೆ ಅಮೌಂಟ್ ಯಾವ ರೀತಿಯಾಗಿ ಬರುತ್ತೆ ಅದನ್ನು ನೋಡಿ. ಇಲ್ಲಿ ನೋಡಿ, ಮೊದಲು ನಿಮ್ಗೆ 3 ತಿಂಗಳಾದಮೇಲೆ ನೀವು ಅರ್ಜಿಯನ್ನು ಸಲ್ಲಿಸಿದ್ದೀರಾ. ನೀವು ಏನು ಮಾಡ್ತೀರಾ, ಈಗ 4ನೇ ಕಂತಿಗೆ ಏನಾಗುತ್ತೆ, 4ನೇ ಒಂದು ಮಂತಿಗೆ 1,000 ಅಮೌಂಟ್ ಬರುತ್ತೆ. ಸೊ ಅದಾದ ತಕ್ಷಣ 7ನೇ ತಿಂಗಳಿನಲ್ಲಿ 2,000 ಅಮೌಂಟ್ ಬರುತ್ತೆ. ಅದಾದ ತಕ್ಷಣ 9ನೇ ತಿಂಗಳಲ್ಲಿ ಕೂಡ 2,000 ಅಮೌಂಟ್ ಬರುತ್ತೆ. 3 ಕಂತುಗಳು ಆದವಲ್ಲ 1,000 ಬರುತ್ತೆ, 2,000 ಬರುತ್ತೆ, 2,000 ಮತ್ತೊಂದು ಸಾರಿ ಬರುತ್ತೆ 9ನೇ ತಿಂಗಳಲ್ಲಿ. ನೆಕ್ಸ್ಟ್ ಕೊನೆಯ ಒಂದು 1,000 ಯಾವಾಗ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. 9ನೇ ತಿಂಗಳಾದಮೇಲೆ ನೀವೇನಾದರೂ ಈಗ ಗೌರ್ಮೆಂಟ್ ಹಾಸ್ಪಿಟ್ಲ್ನಲ್ಲಿ ಏನಾದರೂ ನೀವು ಪ್ರೆಗ್ನೆಂಟ್ ಅಲ್ಲೇ ಒಂದು ಮಗುವಿಗೆ ಜನ್ಮ ಕೊಟ್ಟಿದ್ರೆ ಸೊ ಅಲ್ಲಿ ಏನು ಮಾಡ್ತಾರೆ, ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಅಥವಾ ಒಂದು ಆಧಾರ್ ಕಾರ್ಡ್ ಮುಖಾಂತರ ನಿಮ್ಮ ಒಂದು ಸಿಗ್ನೇಚರನ್ನು ತಗೋತಾರೆ. ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನು ತಗೊಂಡು 1,000 ಅಮೌಂಟು ಅಲ್ಲಿಯೇ ಜಮಾ ಆಗುವ ಹಾಗೆ ಮಾಡ್ತಾರೆ. ಇದು ಗೌರ್ಮೆಂಟ್ ಹಾಸ್ಪಿಟ್ಲ್ನಲ್ಲಿ ನೀವೇನಾದರೂ ಒಂದು ಮಗುವಿಗೆ ಜನ್ಮ ಕೊಟ್ಟರೆ, ಅಥವಾ ಪ್ರೈವೇಟ್ನಲ್ಲಾದರೆ ಅದು ಒಂದು ಸ್ವಲ್ಪ ಲೇಟಾಗಿ ಬರುತ್ತೆ. ಗೌರ್ಮೆಂಟ್ನ ಹಾಸ್ಪಿಟ್ಲ್ನಲ್ಲಾದರೆ ಹಾಗೆ 1,000 ಬರುತ್ತೆ. ಇದು ಟೋಟಲ್ ಆಗಿ ರೌಂಡ್ ಫಿಗರು 6,000 ಅಮೌಂಟು ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಈಗಾಗಲೇ ಆಗಿದೂ ಕೂಡ ಭಾಳಷ್ಟು ಜನರದು. ಸೊ ನೀವು ಕೂಡ ಮಿಸ್ ಮಾಡ್ಕೋಬೇಡಿ, ಈ ಒಂದು ಯೋಜನೆಯ ಲಾಭವನ್ನು ಪಡೀರಿ. ಇಲ್ಲ ಅಂದರೆ ನಿಮ್ಮ ಮನೆ ಯಾರಾದರೂ ಒಂದು ಸದಸ್ಯರಿದ್ದರೆ ಈ ರೀತಿಯಾಗಿ ಅವ್ರಿಗೂ ಕೂಡ ಹೇಳಿ, ಅವ್ರಿಗೂ ಕೂಡ ಗೊತ್ತಾಗಲಿ 6,000 ಅಮೌಂಟ್ ಪಡೀಲಿ. ಈಗಾಗಲೇ ಮೋದಿ ಸರ್ಕಾರದವರು ಏನು ಮಾಡಿದ್ದಾರೆ ಏನಿಲ್ಲ ಅನ್ನೋದನ್ನು ಈಗಾಗಲೇ ನಿಮ್ಗೆ ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಎಷ್ಟು ಜನ ಅಜ್ಜಿಗಿರಂತೂ ಗೊತ್ತೇ ಇಲ್ಲ. ಯಾಕಂದರೆ ಅವರು ಈ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಯೋಜನೆ ಯಾರಿಗೂ ಕೂಡ ಗೊತ್ತಿಲ್ಲ ಹೆಚ್ಚಾಗಿ. ಈಗ ಒಂದು ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಆಗಿರಲಿ, ಲೈಟ್ ಬಿಲ್, ಈಗಾಗಲೇ ಗೃಹಜ್ಯೋತಿ ಆಗಿರಲಿ, ಇಂಥವಂತೂ ಗೊತ್ತಿದೆ. ಈಗಾಗಲೇ ಇಲ್ಲಿಂದ ಇಲ್ಲಿ ಇರುತ್ತೆ. ಅಂದರೆ ನಮ್ಮ ರಾಜ್ಯದಲ್ಲಿ ಅಂದ ಬಳಿಕ ನಮ್ಗೆ ಗೊತ್ತೇ ಇರುತ್ತೆ. ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಯೋಜನೆ ಭಾಳಷ್ಟು ಇದ್ದಾವೆ. ಸೊ ಸಾಕಷ್ಟು ಇದ್ದಾವೆ. ಅದು ನಿಮ್ಗೆ ಯಾರಿಗೂ ಕೂಡ ಇನ್ನೂ ಕೂಡ ಗೊತ್ತಿಲ್ಲ. ಜಲ್ಧನ್ ಯೋಜನೆ, ಇದು ಮನೆಗಳಿಗೆ ನಳ ಆಗುವುದು ಅವರೇ ಮಾಡಿರುವಂಥದ್ದು. ಸೊ ಬಹಳಷ್ಟು ಇದ್ದಾವೆ. ಉದಾಹರಣೆಗೆ ಹೇಳಬೇಕಂದ್ರೆ ಈಗ PM ಕಿಸಾನ್ ಯೋಜನೆ ಆಗಿರಲಿ, ಯಾವುದೇ ರೀತಿಯ ಬಹಳಷ್ಟು ಜನ ಸ್ಕೀಮ್ಸ್ಗಳನ್ನು ಮಾಡಿದ್ದಾರೆ. ಅವು ಕೂಡ ಒಂದು ನೋಡಿ ಯೂಸ್ ಮಾಡ್ಕೊಳ್ಳಿ. ಸೊ ನಮ್ಗೆ ಗೊತ್ತಿರುವಂಥದ್ದು ನಾವು ಕೂಡ ನಿಮಗೆ ಹೇಳ್ತೀವಿ ಈ ಒಂದು ಚಾನಲ್ ಮುಖಾಂತರ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಈಗ ಇದಕ್ಕೆ ಅರ್ಜಿ ಹೇಗೆ ಸಲ್ಲಿಸಬೇಕು, ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಓಡ್ತಾನೆ ಇರುತ್ತೆ. ಈಗ ನೋಡಿ ಹೇಳ್ತಾ ಇದ್ದೀನಿ, ಡಾಕ್ಯುಮೆಂಟ್ಸ್ಗಳಂತೂ ನಿಮ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ. ಈಗಾಗಲೇ ಹೇಳಿದ್ದೀನಿ ಕೂಡ. ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನು ತೊಗೋಬೇಕಾಗತ್ತೆ. ನೀವು ಎಲ್ಲಿ ಆನ್ಲೈನ್ ಸೆಂಟರ್ಗಳಲ್ಲಿ
ಅರ್ಜಿ ಸಲ್ಲಿಸುವ ಅಗತ್ಯವಿಲ್ಲ. ನಿಮ್ಮ ಮನೆ ಹತ್ತಿರ ಇರುವ ಒಂದು ಅಂಗನವಾಡಿ ಕಾರ್ಯಕರ್ತ ಇರುತ್ತಾರೆ. ಆ ಒಂದು ಅಂಗನವಾಡಿ ಕಾರ್ಯಕರ್ತೆಯ ನಂತರ ಏನು ಹೇಳಬೇಕು, ನೀವು ಪ್ರಧಾನಮಂತ್ರಿ ವಂದನಾ ಯೋಜನೆ ಅಂತ ಇದೆ ಅಥವಾ ಮಾತೃ ಯೋಜನೆ ಅಂತ ಇದೆ. ಇದರಿಂದ 6,000 ಅಮೌಂಟ್ ಸಿಗ್ತಾ ಇದೆ ಎಲ್ಲರಿಗೂ ಕೂಡ. ಸೊ ನಮಗೂ ಕೂಡ ಬೇಕಾಗಿದೆ, ನಾವು ಕೂಡ ಗರ್ಭಿಣಿ ಇದ್ದೀವಿ ಅಥವಾ ನಮ್ಮ ಮಕ್ಕಳಿದ್ದಾರೆ, ಸೊ ಅದಕ್ಕೋಸ್ಕರ ನಾವು ಕೂಡ ಅರ್ಜಿ ಸಲ್ಲಿಸೋರಿದ್ದೀವಿ ಅಂತ ಹೇಳಿ ಅವತ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕಲೆಕ್ಟ್ ಹಾಕಿ ಅಲ್ಲಿಯೇ ಅರ್ಜಿಯನ್ನು ಸಲ್ಲಿಸ್ಬೋದು. ಅವರೇ ಅರ್ಜಿ ಸಲ್ಲಿಸ್ಕೋತಾರೆ ಅಥವಾ ಏನು ಮಾಡಬೇಕು ಏನಿಲ್ಲ ಎಂಬುದನ್ನು ಮತ್ತಷ್ಟು ಹೇಳ್ಕೊಡ್ತಾರೆ. ಅದನ್ನು ನೀವು ಮಾಡಬೇಕು, 6,000 ಹಣವನ್ನು ಪಡಿತಾ ಹೋಗ್ಬೋದು. ಆವಾಗ ನಿಮ್ಮ ಡಾಕ್ಯುಮೆಂಟ್ಸು ಕೂಡ ಕ್ಲಿಯರ್ ಆಗಿದೆ, ಯಾವ ರೀತಿಯಾಗಿ ಕಂತುಗಳು ಬರ್ತಿದ್ದಾವೆ ಅಂತ ಗೊತ್ತಾಗಿದೆ ಈಗಾಗಲೇ, ಮತ್ತು ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ ಈಗಾಗಲೇ. ರೌಂಡ್ ಫಿಗರಾಗಿ ಎಲ್ಲ ಕೂಡ ಮಾಹಿತಿ ನಿಮಗೆ ಸಿಕ್ಕಿದೆ. ಇವಾಗ ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಒಯ್ಯಬೇಕಾಗುತ್ತೆ. ನಿಮ್ಮ ಅಂಗನವಾಡಿ ಕಾರ್ಯಕರ್ತರ ಹತ್ರ ಹೋಗಿ ಒಂದು ಅಮೌಂಟ್ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಥವಾ ಅವ್ರು ಏನು ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತಾರೆ. ನೀವು ಒಟ್ಟಾರೆಯಾಗಿ ಕಾಂಗ್ರೆಸ್ದ ಒಂದು ಸ್ಕೀಮ್ ಆಗಿರಲಿ, BJP ಒಂದು ಸ್ಕೀಮ್ ಆಗಿರಲಿ, ರಾಜ್ಯ ಸರ್ಕಾರದೇ ಆಗಿರಲಿ, ಕೇಂದ್ರ ಸರ್ಕಾರದೇ ಆಗಿರಲಿ, ಎಲ್ಲ ಕೂಡ ಸ್ಕೀಮ್ಗಳ ನೀವು ಒಂದು ಅಪರ್ಚುನಿಟಿಯನ್ನು ಪಡಿಬೇಕಾಗತ್ತೆ. ಉಚಿತ ಹಣವನ್ನು ಯಾರು ಕೂಡ ಬಿಡ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಗೌರ್ಮೆಂಟ್ನಿಂದ ಬರುವಂಥದ್ದು ಯಾರೂ ಕೂಡ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಮೊದಲನೇದಾಗಿ ಕ್ಲಿಯರ್ ಮಾಡ್ಕೊಂಡು ಇಟ್ಕೊಂಬಿಡಿ. ಯಾವುದೇ ರೀತಿಯ ಸ್ಕೀಮ್ ಬಂದಿರಲಿ ಅದಕ್ಕೆ ಅರ್ಜಿ ಸಲ್ಲಿಸಿ ಹಣವನ್ನು ಪಡಿತಾ ಹೋಗಿ. ಸೊ ಈ ರೀತಿ ಒಂದು ಸ್ಕೀಮ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಂಪಾರ್ಟೆಂಟ್ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ನಿಮ್ಮ ಮನೆಯಲ್ಲಿರುವ ಎಲ್ಲ ಸಂಬಂಧಿಕರಿಗೂ ಕೂಡ ಶೇರ್ ಮಾಡಿರೋರು ಕೂಡ ಗೊತ್ತಾಗಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಒಂದು ಸಿಗೋಣ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.